ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ಇದ್ದಂತಾಳಲ್ಲ, ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಪಾಪದ ಮರಣದಲ್ಲಿ ಇದ್ದಂತಾಳಲ್ಲ, ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗಗಳಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವರು ನೀನಯ್ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವರು ನೀನಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ.
ದೇವರ ಮಕ್ಕಳೇ, ನೀವೆಲ್ಲರೂ ನಮ್ಮೊಂದಿಗೆ ಆನ್ಲೈನ್ ಮುಖಾಂತರ ಆರಾಧಿಸಲು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದೀರಾ. ನನಗೆ ತುಂಬಾ ಸಂತೋಷವಾಗುತ್ತದೆ. ನಿಮಗೆಲ್ಲರಿಗೂ ಸುಸ್ವಾಗತ. ಶುಭ ಮುಂಜಾನೆ ಪ್ರೀತಿಯ ಸಹೋದರಿಯರೇ ಮತ್ತು ಸ್ನೇಹಿತರೆ. ಈ ಪ್ರಾರ್ಥನೆ ಸಭೆಯಲ್ಲಿ ನಿಮ್ಮೆಲ್ಲರಿಗೂ ಹರ್ಷದಿಂದ ಸಂತೋಷದಿಂದ ಸುಸ್ವಾಗತ. ಇವತ್ತು ತಾಯಿಯ ದಿನಾಚರಣೆಯನ್ನು ಆಚರಿಸುತ್ತಿದ್ದಾರೆ. ನಿಮಗೆಲ್ಲರಿಗೂ ತಾಯಿಯ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಮದರ್ಸ್ ಡೇ ಟು ಯು ಆಲ್. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಓದೋಣ. ಕೀರ್ತನೆಗಳು 55ನೇ ಅಧ್ಯಾಯ 22ನೇ ವಾಕ್ಯವನ್ನು ಓದೋಣ. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ನೀತಿವಂತನನ್ನು ಎಂದಿಗೂ ಕದಲಗೊಳಿಸಾನು. ದೇವರ ವಾಕ್ಯ ಪ್ರೋತ್ಸಾಹಿಸುತ್ತದೆ. ನೀತಿವಂತನನ್ನು ದೇವರು ಯಾವತ್ತೂ ಕದಲಗೊಳಿಸುವುದಿಲ್ಲ. ಈ ವಾಕ್ಯವನ್ನು ಆಲೋಚಿಸುವಾಗ ನಾನು ಯಾವತ್ತೂ ನೀತಿವಂತನಲ್ಲ. ನಾನು ಯೇಸುವಿನಲ್ಲಿ ಹಾಕಿದ ನಂಬಿಕೆ ಕಾರಣದಿಂದ ಇವತ್ತು ನಾನು ನೀತಿವಂತನಾಗಲು ಸಾಧ್ಯವಾಗುತ್ತದೆ. ಯಾಕೆಂದರೆ ಯೇಸು ನಮಗೋಸ್ಕರ ತನ್ನ ಪ್ರಾಣವನ್ನು ಕ್ರೂಜಲ್ಲಿ ಅರ್ಪಿಸಿದ ಕಾರಣ ದೇವರ ವಾಕ್ಯ ಹೇಳ್ತದೆ ನಾವು ನೀತಿವಂತರಾಗಿದ್ದೇವೆ. ಸೊ ಇವತ್ತು ಯಾಕೆಂದರೆ ಈ ಒಂದು ಬಲಿದಾನವನ್ನು ಕೊಟ್ಟು ದೇವರು ನಮ್ಮನ್ನು ನೀತಿವಂತರಾಗಿಸಿದ್ದಾರೆ. ಅದೇ ರೀತಿಯಾಗಿ ದೇವರ ವಾಕ್ಯ ಪ್ರೋತ್ಸಾಹಿಸುತ್ತಿರುವ ಹಾಗೆ ನಮ್ಮನ್ನು ಯಾವತ್ತೂ ದೇವರು ಕದಲಗೊಳಿಸುವುದಿಲ್ಲ. ಆ ಸಂತೋಷವನ್ನು ನಾವು ಅರಿತು ನಾವು ಇವತ್ತು ಯೇಸುವನ್ನು ಸ್ತುತಿಸಿ ಕೊಂಡಾಡೋಣ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಆರಾಧನೆಯನ್ನು ಊಟವನ್ನು ಪ್ರಾರಂಭಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಮಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ತಂದೆ. ನಮ್ಮನ್ನೆಲ್ಲರನ್ನೂ ಈ ಒಂದು ಆರಾಧನೆ ಕೂಟದಲ್ಲಿ ಪಾಲ್ಗೊಳ್ಳುವುದಕ್ಕೆ ಸಹಾಯವನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ಆರಿಸಿ ನಮಗೋಸ್ಕರ ತನ್ನ ಪ್ರಾಣವನ್ನು ಕ್ರೂಜೆಯಲ್ಲಿ ಕೊಟ್ಟು ನಮ್ಮನ್ನು ನೀತಿವಂತರಾಗಿಸುವುದಕ್ಕಾಗಿ ಸ್ತೋತ್ರ ತಂದೆ. ಈ ಒಂದು ಸಂದರ್ಭದಲ್ಲಿ ಕೂಡ ತಂದೆ ನಾವು ಆರಾಧಿಸುವಾಗಲೂ ಕೂಡ ಕೃತಜ್ಞತೆಯಿಂದ ಅದೇ ರೀತಿಯಾಗಿ ತಂದೆ ನಿಮಗೆ ಸ್ತೋತ್ರ ತರುವ ಹಾಗೆ ತಂದೆ ಮಹಿಮೆಯ ರೂಪದಲ್ಲಿ ನಿಮ್ಮನ್ನು ಆರಾಧಿಸುವಿಕೆ ನಮಗೆ ಸಹಾಯವನ್ನು ಮಾಡು ತಂದೆ. ನಮ್ಮಲ್ಲಿರುವ ಎಲ್ಲ ಚಿಂತಾ ಭಾರಗಳನ್ನು ತಂದೆ ನಿಮ್ಮ ಕೈಗೆ ಒಪ್ಪಿಸುತ್ತಾ, ಯಾಕೆಂದರೆ ನೀವು ಆ ಒಂದು ಚಿಂತಾ ಭಾರಗಳನ್ನು ಅರ್ಥ ಮಾಡುವಂಥ ದೇವರಾಗಿದ್ದೀರ ತಂದೆ. ಆ ಒಂದು ಪರಿಸ್ಥಿತಿಯಲ್ಲಿ ಕೂಡ ತಂದೆ ನಮ್ಮನ್ನು ನೀವು ದೃಢತೆಯನ್ನು ನಡೆಸುವಂಥ ದೇವರು ನೀವು ಆಗಿದ್ದೀರ ತಂದೆ. ಈ ಸಮಯದಲ್ಲಿ ನಮ್ಮೆಲ್ಲರ ಜೀವನವನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೆನ್. ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡೋ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡೋ ನಾಮ. ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಗಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಗಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯವೆಂದು ತಳ್ಳದನ್ನ ಧನ್ಯನಾಗಿ ಮಾಡಬಂದ ಉನ್ನತದ ಪುಣ್ಯನಾಮ.
ಧನ್ಯನೆಂದು ತಳ್ಳದನ ಧನ್ಯನಾಗಿ ಮಾಡಲು ಬಂದ ಉನ್ನತನ ಪುಣ್ಯನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪ್ರೀತಿಯ ಸಹೋದರರೇ, ಸಹೋದರಿಯರೇ ಮತ್ತು ಗೆಳೆಯರೇ, ಇವತ್ತಿನಿಂದ ನಾವು ಲೂಕ ಪುಸ್ತಕದಿಂದ ಕಲಿಯಲಿದ್ದೇವೆ. ನಾವು ಪರಿಚಯಕ್ಕೆ ನೋಡೋದಾದ್ರೆ, ಲೂಕ ಪುಸ್ತಕದ ಬರೆಯದ ಉದ್ದೇಶ ಬಂದು ಯೇಸು ಕ್ರಿಸ್ತನ ಜೀವನದ ನಿಖರವಾದ ಚರಿತ್ರೆಯನ್ನು ನೀಡುವುದು, ಅವನನ್ನು ಪರಿಪೂರ್ಣ ಮಾನವ ಮತ್ತು ಪ್ರಪಂಚದ ರಕ್ಷಕನಾಗಿ ಪ್ರದರ್ಶಿಸುವುದು ಮುಖ್ಯ ಉದ್ದೇಶವಾಗಿದೆ. ಇದರ ಲೇಖಕ ನಿಮಗೆ ಗೊತ್ತಿರೋ ಹಾಗೆ ಲೂಕನು. ಇವನೊಬ್ಬ ಗ್ರೀಕ್ ವೈದ್ಯ ಮತ್ತು ಒಬ್ಬ ಅನ್ಯ ಜನರಿಂದ ಬಂದ ಕ್ರೈಸ್ತ. ಹೊಸ ಒಡಂಬಡಿಕೆಯಲ್ಲಿ ಯಾವುದೇ ಪುಸ್ತಕಗಳ ಏಕೈಕ ಅನ್ಯ ಜನರ ಲೇಖಕ. ಅಂದ್ರೆ ಅನ್ಯ ಜನರಲ್ಲಿ ಕ್ರೈಸ್ತರಾದವರು ಲೂಕ ಒಬ್ಬರು ಬಿಟ್ರೆ ಬೇರೆ ಯಾರು ಕೂಡ ಆ ಒಂದು ಅನ್ಯ ಜನರಲ್ಲಿ ಬಂದವರಾಗಿರಲಿಲ್ಲ. ಇವನು ಮಾತ್ರನೇ ಅನ್ಯ ಜನರಲ್ಲಿ ಬಂದು ಕ್ರೈಸ್ತರಾಗಿ ಪುಸ್ತಕವನ್ನು ಬರೆದ ಏಕೈಕ ವ್ಯಕ್ತಿ. ಲೂಕನು ಪೌಲನ ಆಪ್ತ ಸ್ನೇಹಿತ ಮತ್ತು ಒಡನಾಡಿಯಾಗಿದ್ದನು. ಅವರು ಅಂದರೆ ಲೂಕನು ಅಪೊಸ್ತಲರ ಕೃತ್ಯಗಳು ಎಂಬ ಪುಸ್ತಕವನ್ನು ಸಹ ಬರೆದಿದ್ದಾನೆ. ಗ್ರೀಸ್ ಮತ್ತು ಟರ್ಕಿಗೆ ಪೌಲನ 2ನೇ ಮತ್ತು 3ನೆಯ ಮಿಷನರಿ ಪ್ರಯಾಣದ ಭಾಗಗಳಲ್ಲಿ ಲೂಕನು ಪೌಲನ ಜೊತೆಗೂಡಿದನು. ಇದು ನಾವು ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 16 ವಚನ 10 ಮತ್ತು ಅಧ್ಯಾಯ 26ರಲ್ಲಿ ನಾವು ಗಮನಿಸಬಹುದು. ರೋಮ್ನಲ್ಲಿ ಪೌಲನ ಸೆರೆವಾಸದಲ್ಲಿ ಲೂಕನು ಪೌಲನೊಂದಿಗೆ ಇದ್ದನು. ಇದನ್ನು ನಾವು 2 ತಿಮೋಥಿ 4ನೇ ಅಧ್ಯಾಯ 11ರಲ್ಲಿ ನೋಡಬಹುದು. ಇದು ಯಾರಿಗೋಸ್ಕರ ಬರೆದದ್ದು ಅಂತ ನೋಡೋದಾದ್ರೆ, ಥಿಯೋಫಿಲಸ್, ಶ್ರೀಮಂತ್ ಥಿಯೋಫಿಲಸ್ ಅಂತ ಇಲ್ಲಿ ಲೂಕರು ಬರೆದಿದ್ದಾರೆ. ಥಿಯೋಫಿಲಸ್ ಎಂಬುದರ ಅರ್ಥ ದೇವರನ್ನು ಪ್ರೀತಿಸುವವನು, ಅಂದ್ರೆ ಅನ್ಯ ಜನರು. ಬರೆದ ದಿನಾಂಕ ಸುಮಾರು ಕ್ರಿಸ್ತಶಕ 60. ಪುಸ್ತಕ ಬರೆದ ಸ್ಥಳ ಲೂಕನು ರೋಮ್ನಿಂದ ಬರೆದಿರಬಹುದು ಅಥವಾ ಸಿಸಿಯರಿಂದ ಬರೆದಿರಬಹುದು ಎಂದು ಹೇಳಲಾಗಿದೆ. ಲೂಕನು 1ನೇ ಅಧ್ಯಾಯ 1-4. ಶ್ರೀಮತ್ ಥಿಯೋಫಿಲನೇ, ನಮ್ಮಲ್ಲಿ ನಿಶ್ಚಯಕ್ಕೆ ಬಂದಿರುವ ಕಾರ್ಯಗಳನ್ನು ಮೊದಲಿನಿಂದ ಕಣ್ಣಾರೆ ಕಂಡು ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದವರು ನಮಗೆ ತಿಳಿಸಿದ ಪ್ರಕಾರ ಆ ಕಾರ್ಯಗಳನ್ನು ಚರಿತ್ರ ರೂಪವಾಗಿ ಬರೆಯುವುದಕ್ಕೆ ಅನೇಕರು ಪ್ರಯತ್ನಿಸಿರಲಾಗಿ, ನಾನು ಬುಡದಿಂದ ಎಲ್ಲವನ್ನೂ ಚೆನ್ನಾಗಿ ವಿಚಾರಿಸಿದವನಾದ ಕಾರಣ ಅವುಗಳನ್ನು ನಿನಗೆ ಕ್ರಮವಾಗಿ ಬರೆಯುವುದು ಒಳ್ಳೆಯದೆಂದು ನನಗೂ ತೋಚಿತು. ನಿನಗೆ ಉಪದೇಶಿಸಿರುವ ವಿಷಯಗಳು ಯಥಾರ್ಥವಾದವುಗಳೆಂದು ಇದರಿಂದ ನೀನು ಗೊತ್ತು ಮಾಡಿಕೊಳ್ಳಬಹುದು. ಇಲ್ಲಿ ನಾವು ಗಮನಿಸಬಹುದು, ಥಿಯೋಫಿಲಸ್ ಅಂದರೆ ದೇವರನ್ನ ಪ್ರೀತಿಸುವವರು. ಅಂದರೆ ರೋಮನ್ ಅಧಿಕಾರಿಗೂ ಬಹಳ ಒಂದು ಗೌರವದಿಂದ ಶ್ರೀಮತ್ ಅಂತ ಕರೀತಾ ಇದ್ರು. ಇದು ರೋಮನ್ ಅಧಿಕಾರಿಗೂ ಬರೆದಿರಬಹುದು.
ಇಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಬಹಳ ಜನ ಬರೆದಿದ್ದಾರೆ. ಅದನ್ನ ಸುವಾರ್ತೆ ಎಂದು ನಾವು ಕರೀತೇವೆ. ಕೆಲವರು ಪ್ರತ್ಯಕ್ಷವಾಗಿ ನೋಡಿ ಬರೆದಿದ್ದಾರೆ, ಕೆಲವರು ಇನ್ನೊಬ್ಬರಿಂದ ಮಾಹಿತಿ ಪಡೆದು ಯೇಸು ಕ್ರಿಸ್ತರ ಬಗ್ಗೆ ಬರೆದಿದ್ದಾರೆ. ಇಲ್ಲಿ ಲೂಕನು ನಾವು ನೋಡುವಾಗ ಪೌಲನ ಜೊತೆಯಲ್ಲಿದ್ದನು ಮತ್ತು ನಾವು ನೋಡುವ ಅನೇಕರಿಂದ ಮಾಹಿತಿಯನ್ನು ಪಡೆದು ಲೂಕನು ಬಹಳ ಸ್ಪಷ್ಟವಾಗಿ ನಿಖರವಾಗಿ ಯೇಸು ಕ್ರಿಸ್ತನ ಜೀವನ, ಉಪದೇಶ ಮತ್ತು ಮಿನಿಸ್ಟ್ರಿಯನ್ನು ಬಹಳ ಸ್ಪಷ್ಟವಾಗಿ ಬರೆದಿದ್ದಾನೆ. ಬಹಳ ಸರಿಯಾಗಿ ಅಕ್ಯುರೇಟ್ ಆಗಿ ಈ ಒಂದು ರೆಕಾರ್ಡ್ ಬರೆಯಲ್ಪಟ್ಟಿದೆ. ಕ್ರೈಸ್ತ ಧರ್ಮ ಹೇಳೋದಿಲ್ಲ ನೀವು ಸುಮ್ಮನೆ ಕಣ್ಮುಚ್ಕೊಂಡು ನಂಬಬೇಕು ಅಂತ, ಆದರೆ ನೀವು ದೀರ್ಘವಾಗಿ ವಿಶ್ಲೇಷಿಸಿ, ನೀವು ಅದನ್ನ ಗಮನಿಸಿ ನೋಡಿ ನಂತರ ನಂಬಬೇಕು ಅಂತ ಬೈಬಲ್ ಹೇಳುತ್ತದೆ. ಲೂಕನ ಬಗ್ಗೆ ನಾವು ನೋಡೋದಾದ್ರೆ ಅವನು ಬಹಳ ವಿದ್ಯಾವಂತನಾಗಿದ್ದ, ವೃತ್ತಿಯಲ್ಲಿ ವೈದ್ಯನಾಗಿದ್ದ. ಬಹಳ ಇನ್ವೆಸ್ಟಿಗೇಟ್ ಮಾಡಿ ಅವನು ಈ ಒಂದು ಲೂಕಾ ಪುಸ್ತಕವನ್ನ ಬರೆದಿದ್ದಾನೆ. ಇದನ್ನು ನಾವು ಬಹಳ ಧೈರ್ಯದಿಂದ ಮನಃಪೂರ್ವಕವಾಗಿ ನಾವು ಓದಬಹುದು. ಯಾಕಂದ್ರೆ ಎಲ್ಲವೂ ಕೂಡ ಬಹಳ ಕರೆಕ್ಟ್ ಆಗಿ, ಸ್ಪಷ್ಟವಾಗಿ, ಆರ್ಡರ್ ಆಗಿ ಬರೆಯಲ್ಪಟ್ಟಿದೆ. ಮೊದಲನೇ ಅಂಶ, ದೇವರನ್ನು ನಂಬುವುದನ್ನು ಎಂದಿಗೂ ಬಿಟ್ಟು ಕೊಡಬೇಡಿ. ಲೂಕನು 1ನೇ ಅಧ್ಯಾಯ 5-7. ಯೂದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಅಬಿಯನ ವರ್ಗಕ್ಕೆ ಸೇರಿದ ಜಕಾರಿಯನೆಂಬ ಒಬ್ಬ ಯಾಜಕನಿದ್ದನು. ಅವನ ಹೆಂಡತಿಯು ಆರೋನನ ವಂಶದವಳು. ಆಕೆಯ ಹೆಸರು ಎಲಿಜಬೆತ್. ಅವರಿಬ್ಬರು ಕರ್ತನ ಎಲ್ಲ ಆಜ್ಞೆಗಳನ್ನು, ನೇಮ ನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡ್ಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಆದರೆ ಎಲಿಜಬೆತಳು ಬಂಜೆಯಾದುದರಿಂದ ಅವರಿಗೆ ಮಕ್ಕಳಿರಲಿಲ್ಲ. ಇದಲ್ಲದೆ ಅವರಿಬ್ಬರು ದಿನ ಹೋದವರಾಗಿದ್ದರು, ಅಂದರೆ ಅವರಿಗೆ ಬಹಳ ವಯಸ್ಸಾಗಿತ್ತು. ಇಲ್ಲಿ ಯಾಜಕರು ಅನ್ನೋ ಒಂದು ಯಹೂದ ಧರ್ಮದ ಯಾಜಕರು ಅದನ್ನು ನೋಡುವಾಗ ಅವರು ದೇವಾಲಯದಲ್ಲಿ ಬಂದು ವಾಕ್ಯಗಳನ್ನು ಓದುತ್ತಿದ್ದರು ಮತ್ತು ಜನರಿಗೆ ಸೇವೆ ಮಾಡುತ್ತಿದ್ದರು. ಇಲ್ಲಿ ಜಕಾರಿಯನ್ನು ಅಬಿಜಾ ಎಂಬ ವಂಶಾವಳಿಯಿಂದ ಬಂದ ಒಬ್ಬ ಯಾಜಕ ಅಂತ ಇಲ್ಲಿ ಹೇಳುತ್ತೆ. ಯಾಜಕರನ್ನ, ಯಹೂದ್ಯ ಧರ್ಮದ ಯಾಜಕರನ್ನ ಸುಮಾರು 24 ಪಂಗಡಗಳಾಗಿ ವಿಭಾಗಿಸಲಾಗಿತ್ತು. ಇದು ಮೊದಲು ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳುತ್ತದೆ. ಸೊ ನಾನು ನಂಬ್ತೀನಿ ಜಕರಯನು ಅಬಿಜಾ ಎಂಬ ವಂಶಾವಳಿಯಿಂದ ಬಂದವನು. ಅದೇ ರೀತಿ ಜಕಾರಿಯನ ಒಬ್ಬ ಹೆಂಡತಿ, ಅವಳು ಆರೋನನ ವಂಶಾವಳಿಯಿಂದ ಬಂದವಳಾಗಿದ್ದಳು. ಇಲ್ಲಿ ವಚನ 6ರಲ್ಲಿ ಹೇಳುತ್ತದೆ, ಇವರಿಗೆ ಬಹಳ ವರ್ಷಗಳಾದರೂ ಮಕ್ಕಳಿರಲಿಲ್ಲ. ಆಗಿನ ಕಾಲದಲ್ಲಿ ಮಕ್ಕಳಿಲ್ಲ ಅಂದ್ರೆ ಶಪಿಸಲ್ಪಟ್ಟವರು ಅಂತ ಜನ ಅವ್ರನ್ನ ಕಾಣ್ತಾ ಇದ್ರು. ಆದರೆ ವಚನ ಇಲ್ಲಿ ಹೇಳುತ್ತದೆ, ಅವರು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ನಾವು ಮುಂದೆ ಓದೋಣ. ಲೂಕ 1ನೇ ಅಧ್ಯಾಯ 8-13. ಹೀಗಿರಲಾಗಿ ಜಕೇರಿಯನ ವರ್ಗದ ಸರತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು ದೇವಾಲಯದೊಳಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವುದು ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪೆಲ್ಲ ಹೊರಗೆ ನಿಂತು ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪ ಪೀಠದ ಬಲಗಡೆಯಲ್ಲಿ
ಅವನನ್ನು ಕಂಡು ತತ್ತರಗೊಂಡು ಭಯ ಹಿಡಿದವನಾದನು. ಆದರೆ ಆ ದೂತನು ಅವನಿಗೆ, ಜಕರಿಯಾ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ಎಲಿಜಬೆತಳು ನಿನಗೆ ಒಬ್ಬ ಮಗನನ್ನು ಹೆರುವಳು. ಇಲ್ಲಿ ನಾವು ನೋಡ್ತೇವೆ, ಪ್ರತಿದಿನ ಬೆಳಿಗ್ಗೆ ಯಾಜಕರೆಲ್ಲರೂ ಪರಿಶುದ್ಧವಾದ ಒಂದು ಸ್ಥಳಕ್ಕೆ ಹೋಗಿ ಹೋಮವನ್ನು ಮಾಡುತ್ತಿದ್ದರು. ಅಂದರೆ ಯಾರು ಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕು ಅನ್ನೋದ್ರನ್ನ, ಬಹಳ ಅತಿ ಪರಿಶುದ್ಧ ಸ್ಥಳಕ್ಕೆ ಯಾರು ಹೋಗ್ಬೇಕು ಅಂತ ಅವರು ಆ ಒಂದು ಚೀಟು ಹಾಕಿ ಅವರು ನಿರ್ಧರಿಸ್ತಿದ್ರು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಕ್ಕೆ. ಅದರಲ್ಲಿ ಯಾರು ಚೀಟಿ ಬರುತ್ತೋ ಅವರು ಅವತ್ತಿನ ದಿನ ಒಳಗಡೆ ಹೋಗ್ಬೇಕಾಗಿತ್ತು. ಇದು ಜೀವನದಲ್ಲಿ ಯಾವಾಗಾದ್ರೂ ಒಂದ್ಸರಿ ಒಂದು ಅವಕಾಶ ಸಿಗ್ತಾ ಇತ್ತು. ವಚನ 9-10 ನಾವು ನೋಡುವಾಗ, ಯಾವಾಗ ಒಂದು ಧೂಪವನ್ನು ಹಚ್ತಿದ್ರು ಅವಾಗ ಒಂದು ಹೊಗೆ ಮೇಲೆ ಹೋಗ್ತಾ ಇತ್ತು. ಅಂದ್ರೆ ಇದರ ಒಂದು ಚಿಹ್ನೆ ಬಂದು ಹೇಗೆ ಒಂದು ಹೊಗೆ ಮೇಲೆ ಹೋಗುತ್ತೋ ಅದೇ ರೀತಿಯಾಗಿ ನಾವು ಮಾಡುವಂತ ಪ್ರಾರ್ಥನೆ ದೇವರಿಗೆ ಸಲ್ಲುತ್ತೆ, ದೇವರಿಗೆ ಸೇರುತ್ತೆ ಅನ್ನೋದು ಇಲ್ಲಿ ಅರ್ಥ. ಇಲ್ಲಿ ಜಕ್ಕೈಯನು ಅಲ್ಲಿ ಹೋಗಿ ಅವನು ಪ್ರಾರ್ಥನೆ ಮಾಡ್ದ. ಪ್ರಾರ್ಥನೆ ಮಾಡುವಾಗ ಅಲ್ಲಿ ದೇವದೂತನು ಕಾಣಿಸ್ಕೊಂಡ. ಅಲ್ಲಿ ದೇವದೂತನು ಗಬ್ರಿಯೇಲನು ಬಂದು ಎಲಿಜಬೆತಳಿಗೆ ಮಗ ಹುಟ್ಟುತ್ತಾನೆ ಅಂತ ಇಲ್ಲಿ ಹೇಳ್ತಾನೆ. ಅವನಿಗೆ ಯೋಹಾನನು ಎಂದು ನೀವು ಹೆಸರಿಡಬೇಕು. ಯೋಹಾನನು ಅಂದರೆ ಅರ್ಥ ದೇವರು ಕೃಪೆಯುಳ್ಳವನು. ನಮಗೆ ಅನೇಕ ಬೇಡಿಕೆಗಳು ಅಥವಾ ಅಗತ್ಯಗಳು ನಾವು ದೇವರಿಗೆ ಸಲ್ಲಿಸಿರಬಹುದು. ಆದರೆ ನಾವು ಬಿಟ್ಟು ಕೊಡದೆ ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗ್ಲೂ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟೇ ಕೊಡ್ತಾರೆ. ಆದರೆ ನಾವು ಬಿಟ್ಕೊಡ್ಬಾರ್ದು. ಕೆಲವೊಮ್ಮೆ ನಮಗೆ ಬೇಗ ಉತ್ತರ ಸಿಗದೇ ಇರಬಹುದು, ಆದರೆ ಖಂಡಿತ ಸ್ವಲ್ಪ ತಡವಾದರೂ ಸರಿಯಾದ ಸಮಯಕ್ಕೆ ದೇವರು ನಮಗೆ ಪ್ರಾರ್ಥನೆಗೆ ಉತ್ತರ ಕೊಡೋರಾಗಿದ್ದಾರೆ. ದೇವರು ಅವರದೇ ಆದ ಒಂದು ರೀತಿಯಲ್ಲಿ ಪ್ರಾರ್ಥನೆಗೆ ಉತ್ತರವನ್ನ ಕೊಡ್ತಾರೆ. ಇಲ್ಲಿ ಎಲಿಜಬೆತಳ ಒಂದು ವಯಸ್ಸು ನೋಡಿದಾಗ ಮಕ್ಕಳಾಗುವುದು ಅಸಾಧ್ಯವಾಗಿ ಕಾಣಿಸುತ್ತಿತ್ತು. ಆದರೆ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಆದರೆ ಖಂಡಿತವಾಗಲೂ ಸರಿಯಾದ ಸಮಯಕ್ಕೆ ದೇವರು ನಮಗೆ ಉತ್ತರ ಕೊಡ್ತಾರೆ. ಸರಿಯಾದ ರೀತಿಯಲ್ಲಿ, ಅವರದೇ ಆದ ರೀತಿಯಲ್ಲಿ ಉತ್ತರ ಕೊಡ್ತಾರೆ ಅಂತ ನಾವು ಖಂಡಿತವಾಗಲೂ ನಂಬಬೇಕು. ಎರಡನೇ ಅಂಶ, ಪವಿತ್ರಾತ್ಮರು ನಮ್ಮಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗಿದ್ದಾರಾ? ಲೂಕನು 1ನೇ ಅಧ್ಯಾಯ 14-17. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ನಿನಗೆ ಸಂತೋಷವೂ ಉಲ್ಲಾಸವೂ ಉಂಟಾಗುವುದು ಮತ್ತು ಅವನು ಹುಟ್ಟಿದ್ದಕ್ಕೆ ಬಹು ಜನರು ಸಂತೋಷ ಪಡುವರು. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ದ್ರಾಕ್ಷರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು. ಅವನು ಹುಟ್ಟಿದನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು. ಇಸ್ರೇಲರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ಅವನು ಆತನ ಮುಂದೆ ಹೋಗಿ ಎಲಿಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು ಎಂದು ಹೇಳಿದನು. ಇಲ್ಲಿ ದೇವದೂತರು ಜಕಾರ್ಯನಿಗೆ ಯೋಹಾನನು ದೇವರ ದೃಷ್ಟಿಯಲ್ಲಿ ಮಹಾಪುರುಷನಾಗ್ತಾನೆ ಅಂತ ಹೇಳಿದ್ರು ಮತ್ತು ಅವನು ಪರಿಶುದ್ಧ ಆತ್ಮದಿಂದ ತುಂಬಲ್ಪಟ್ಟಿರುತ್ತಾನೆ ಅಂತ ಕೂಡ ಹೇಳಿದ್ರು. ಮತ್ತು ಆ ಮಗ ಯೋಹಾನನು
ಯೇಸು ಕ್ರಿಸ್ತನ ಮುಂಬರುವಿಕೆಯ ಬಗ್ಗೆ ಮಾರ್ಗವನ್ನು ಸಿದ್ಧಪಡಿಸುತ್ತಾನೆ ಅಂತ ಕೂಡ ಹೇಳಿದರು. ಅವನು ಜನರಿಗೆ ಸಂತೋಷವನ್ನು ಉಲ್ಲಾಸವನ್ನು ತರುತ್ತಾನೆ ಮತ್ತು ಯಾರೆಲ್ಲ ಅವಿಧೇಯರಾಗಿದ್ದಾರೋ ಅವರಿಗೆ ನೀತಿವಂತರ ಮಾರ್ಗಕ್ಕೆ ಕರೆತರುತ್ತಾನೆ. ಇಲ್ಲಿ ನಾವು ನೋಡುವಾಗ ಯೋಹಾನನಲ್ಲಿ ಅನೇಕ ಒಳ್ಳೆಯ ಗುಣಗಳು ನಾವು ನೋಡ್ತೇವೆ. ಒಬ್ಬ ವ್ಯಕ್ತಿಯಲ್ಲಿ ಇಷ್ಟೊಂದು ಒಳ್ಳೆಯ ಗುಣಗಳು ಇರಕ್ಕೆ ಹೇಗೆ ಸಾಧ್ಯ ಅನ್ನೋದಾದ್ರೆ ಖಂಡಿತವಾಗಲೂ ಪರಿಶುದ್ಧ ಆತ್ಮರಿಂದ ತುಂಬಲ್ಪಟ್ಟಿದ್ರಿಂದ ಈ ರೀತಿಯಾದ ಒಳ್ಳೆ ಗುಣಗಳು ಅವನಲ್ಲಿತ್ತು. ನಮ್ಮ ಜೀವನದಲ್ಲಿ ನೋಡೋದಾದ್ರೆ ನಾವು ಯಾವಾಗ ದೀಕ್ಷಾ ಸ್ನಾನ ತೆಗೆದುಕೊಂಡ್ವೋ ಅವಾಗ ಪವಿತ್ರಾತ್ಮರು ನಮ್ಮಲ್ಲಿ ಬಂದು ನೆಲೆಸಿದ್ದಾರೆ. ಅವರು ನಮಗೆ ಅವಾಗವಾಗ ಮಾತಾಡ್ತಾರೆ ನಮ್ಮ ಜೊತೆಯಲ್ಲಿ. ಅದನ್ನು ನಾವು ಕೇಳಿಸ್ಕೊತೀವ. ಪವಿತ್ರಾತ್ಮರು ಹೇಳುವ ಒಂದು ಮಾತುಗಳನ್ನು, ಪವಿತ್ರಾತ್ಮರು ನಮ್ಮನ್ನು ಕ್ಷಮಿಸು ಅಂತ ಹೇಳುವಾಗ ನಾವು ಇನ್ನೊಬ್ಬರನ್ನ ಕ್ಷಮಿಸ್ತೀವ. ಪರಿಶುದ್ಧವಾಗಿರಬೇಕು, ಪಾಪವನ್ನು ಅಶುದ್ಧತ್ವವನ್ನು ಬಿಟ್ಕೊಡ್ಬೇಕು, ಲೈಂಗಿಕ ಪಾಪಗಳಿಂದ ದೂರ ಇರಬೇಕು ಅಂತ ಪವಿತ್ರಾತ್ಮರು ಹೇಳುವಾಗ ನಾವು ಅವರ ಮಾತಿಗೆ ಕಿವಿಗೊಡ್ತೇವ, ಅವ್ರಿಗೆ ಸಂತೋಷ ಪಡಿಸ್ತೇವ. ಹೊಟ್ಟೆ ಕಿಚ್ಚು ಮತ್ತು ಜನರ ಮೇಲೆ ಇದ್ದಾಗ ಅದರಿಂದ ನಾವು ದೂರ ಇರಬೇಕು ಅಂತ ಪವಿತ್ರಾತ್ಮ ಕೆಲವೊಮ್ಮೆ ಹೇಳ್ತಾನೆ ನಮಗೆ. ಬಹಳ ಸಮಯದಲ್ಲಿ ಜನರಲ್ಲಿ ನಾವು ಯಥಾರ್ಥ ಪ್ರೀತಿಯನ್ನು ಇಡಬೇಕು ಅಂತ ಪವಿತ್ರಾತ್ಮರು ಹೇಳ್ತಾರೆ. ಆದ್ರೆ ನಾವು ಅದನ್ನ ಕೇಳಿಸ್ಕೊಂತೀವ? ಪವಿತ್ರಾತ್ಮರು ಪೂರ್ತಿ ಕೆಲಸ ಮಾಡಕ್ಕೆ ನಾವು ಬಿಡ್ತೀವ ಅಥವಾ ಪವಿತ್ರಾತ್ಮರಿಗೆ ನಾವು ದುಃಖ ಪಡಿಸ್ತೀವ? ಮೂರನೇದು ನಾವು ನೋಡಬೇಕು, ಅವಮಾನದಿಂದ ಅನುಗ್ರಹಕ್ಕೆ. ಲೂಕನು 1ನೇ ಅಧ್ಯಾಯ 18-20. ಜಕೇರಿಯನು ಆ ದೂತನಿಗೆ, ಇದನ್ನು ನಾನು ಯಾತರಿಂದ ತಿಳ್ಕೊಳ್ಳಲಿ? ನಾನು ಮುದುಕನು, ನನ್ನ ಹೆಂಡತಿಯು ದಿನ ಹೋದವಳು ಎಂದು ಹೇಳಿದ್ದಕ್ಕೆ ಆ ದೂತನು, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲನು, ನಿನ್ನ ಕೂಡ ಮಾತಾಡಿ ಈ ಶುಭ ವರ್ತಮಾನವನ್ನು ನಿನಗೆ ತಿಳಿಸುವುದಕ್ಕಾಗಿ ನಾನು ಕಳುಹಿಸಲ್ಪಟ್ಟಿದ್ದೇನೆ. ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರುವುದು, ಆದರೆ ನೀನು ಅದನ್ನು ನಂಬದೇ ಹೋದದ್ದರಿಂದ ಅದೆಲ್ಲ ಸಂಭವಿಸುವ ದಿನದವರೆಗೂ ಮಾತನಾಡಲಾರದೆ ಮೂಕನಾಗಿರುವಿ ಎಂದು ಅವನಿಗೆ ಉತ್ತರ ಕೊಟ್ಟನು. ಯಾವಾಗ ಗಬ್ರಿಯೇಲನು ಬಂದು ಜಕರಿಯನಿಗೆ, ನಿನಗೆ ಒಬ್ಬ ಮಗ ಹುಟ್ಟುತ್ತಾನೆ ಅಂತ ಹೇಳುವಾಗ ಜಕರಿಯನು ಸಂದೇಹ ಪಟ್ಟ. ಅಂದ್ರೆ ಇದು ಹೇಗೆ ಸಾಧ್ಯ? ಅಂದ್ರೆ ಇದಕ್ಕೆ ಏನಾದರೂ ಚಿಹ್ನೆ ಕೊಡಬೇಕು, ಇದು ಖಂಡಿತ ಆಗುತ್ತೆ ಅಂತ ಕೇಳ್ದ. ಅವಾಗ ಗಬ್ರಿಯೇಲ ದೇವದೂತನ ಹೇಳ್ತಾನೆ, ನಿನ್ನ ಮಗ ಹುಟ್ಟೋವರೆಗೂ ನೀನು ಕಿವುಡನಾಗಿ ಮತ್ತು ಮೂಗನಾಗಿರ್ತೀಯ. ಇದೇ ಒಂದು ಚಿಹ್ನೆ, ಇದು ನಿನ್ನ ಅಪನಂಬಿಕೆಗೆ ಕೊಡುವ ಒಂದು ಶಿಕ್ಷೆ ಅಂತ ನಾವು ಇಲ್ಲಿ ನೋಡ್ತೇವೆ. ಜಕರಿಯನು ಪರಿಶುದ್ಧ ಸ್ಥಳದಿಂದ ಹೊರಗಡೆ ಬರುವಾಗ ಯಥಾ ಪ್ರಕಾರ ಅವನಿಗೆ ಮಾತನಾಡಕ್ಕಾಗಿಲ್ಲ ಮತ್ತು ಜನರಿಗೆ ಆಶೀರ್ವಾದ ಮಾಡಕ್ಕೆ ಆಗಲಿಲ್ಲ. ಅದಾದ ನಂತರ ಅವನು ಮನೆಗೆ ಹೋಗ್ತಾನೆ. ಅವರ ಹೆಂಡತಿಯಾದ ಎಲಿಸಬೆತಳು ಗರ್ಭ ಧರಿಸುತ್ತಾಳೆ. ಇಲ್ಲಿ ನಾವು ನೋಡೋದಾದ್ರೆ ಬಹಳ ವರ್ಷಗಳಿಂದ ಇವನು ಪ್ರಾರ್ಥನೆ ಮಾಡ್ತಿದ್ದ. ಸ್ವಲ್ಪ ಸಂದೇಹ ಬರೋದು ಸಹಜವಾಗಿದೆ ಅಂತ ನಮಗೆ ಅನಿಸುತ್ತೆ ಗಬ್ರಿಯೇಲ್ ಒಂದು ಜಕರಿಯನಿಗೆ. ಓಕೆ, ಬಟ್ ಒಂದು ನಾವು ಅರ್ಥ ಮಾಡ್ಕೋಬೇಕು, ದೇವರು ಏನಾದರೂ ಒಂದು ಹೇಳಿದ್ರೆ ಅದು ಖಂಡಿತ ನೆರವೇರುತ್ತೆ. ದೇವರ ವಾಗ್ದಾನಗಳು ಯಾವತ್ತೂ ಕೂಡ ನೆರವೇರುತ್ತೆ. ದೇವರು ಮನುಷ್ಯರಲ್ಲ ಮಾತನ್ನ ಬದಲಾಯಿಸಕ್ಕೆ. ದೇವರು ಅಶಕ್ತರಲ್ಲ ಮನುಷ್ಯನಾಗಿ ಮಾಡಕ್ಕೆ ಆಗದೆ ಇರೋಕೆ. ದೇವರು ಖಂಡಿತವಾಗ್ಲೂ ಏನಾದರೂ ಹೇಳಿದ್ರೆ, ವಾಗ್ದಾನವನ್ನು ಮಾಡಿದ್ರೆ ಅದನ್ನು ಖಂಡಿತವಾಗ್ಲೂ ನೆರವೇರಿಸ್ತಾರೆ. ನಾವು ಬಹಳ ಸಮಯದಲ್ಲಿ ನಾವು ಕಾಯ್ತಾ ಇದ್ದರೆ ನಾವು ಬಿಟ್ಕೊಡ್ಬಾರ್ದು, ಸಹನೆಯಿಂದ ಇರಬೇಕು. ಖಂಡಿತವಾಗ್ಲೂ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಅವರ ವಾಗ್ದಾನವನ್ನು ಸರಿಯಾದ ಸಮಯಕ್ಕೆ ನೆರವೇರಿಸ್ತಾರೆ. ಲೂಕನು 1ನೇ ಅಧ್ಯಾಯ 24-25 ಓದೋಣ. ಆ ದಿವಸಗಳಾದ ಮೇಲೆ ಅವನ ಹೆಂಡತಿಯಾದ ಎಲಿಸಬೇತಳು ಬಸುರಾಗಿ 5 ತಿಂಗಳು ಮನೆಯಲ್ಲೇ ಮರೆಯಾಗಿದ್ದು, ಕರ್ತನು
ಈ ಕಾಲದಲ್ಲಿ ನನ್ನನ್ನು ಪರಾಮರಿಸಿ ನನಗೆ ಈ ರೀತಿಯಾಗಿ ಮಾಡಿ ಜನರಲ್ಲಿ ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದಾನಲ್ಲ ಅನ್ನುತ್ತಿದ್ದಳು. ಇಲ್ಲಿ ಜಕರಾಯ ಮತ್ತು ಎಲಿಜಬೆತರು ಬಹಳ ಆತ್ಮೀಯವಾಗಿದ್ದರು. ಆದರೂ ಕೂಡ ಅವರಿಗೆ ಕಷ್ಟ ಇತ್ತು. ಕೆಲ ಸಮಯದಲ್ಲಿ ನಾವು ಅನ್ಕೋಬಹುದು ಆತ್ಮೀಯವಾಗಿದ್ದರೆ ಯಾವುದೇ ಸಮಸ್ಯೆ ಬರಲ್ಲ ಅಂತ. ಆದರೆ ಅದು ನಿಜ ಅಲ್ಲ. ಆತ್ಮೀಯವಾಗಿದ್ದರೂ ಕೂಡ ಸಮಸ್ಯೆ ಖಂಡಿತ ಬರುತ್ತೆ. ಇದು ನಾವು ಇನ್ನೂ ಹೆಚ್ಚು ವಿಶ್ವಾಸವಾಗಿರೋಕ್ಕೆ ನಮಗೆ ಸಹಾಯ ಮಾಡುತ್ತೆ. ಇದು ಒಂದು ಪರೀಕ್ಷೆ ಥರ. ಇದು ನಮಗೆ ಪ್ರಮೋಟ್ ಮಾಡಲಿಕ್ಕೆ, ಉತ್ತೀರ್ಣಗೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ. ಪರೀಕ್ಷೆ ಬಂದಿಲ್ಲ ಅಂದರೆ ಖಂಡಿತವಾಗಿ ನಾವು ಉತ್ತೀರ್ಣರಾಗಲ್ಲ. ಸೊ ಅದಕ್ಕೋಸ್ಕರ ಈ ಪರೀಕ್ಷೆ ನಮಗೆ ಅತಿ ಮುಖ್ಯ. ನಾವು ಕ್ರಮೇಣವಾಗಿ ನಾವು ಮೆಚೂರಿಟಿಗೆ ಬರ್ತೇವೆ, ಮೆಚೂರ್ ಆಗ್ತೇವೆ. ಸೊ ಇಲ್ಲಿ ನಾವು ನೋಡುವಾಗ ಅವರು ಆತ್ಮೀಯವಾಗಿ ನೀತಿವಂತರಾಗಿದ್ರೂ ಕೂಡ ಅವರಿಗೆ ಮಕ್ಕಳಾಗಿರಲಿಲ್ಲ. ಎಲಿಜಬೆತ್ ಬಂಜಲಾಗಿದ್ಲು. ಬಹಳ ಜನ ಅವ್ರನ್ನ ಬಹಳ ಕೀಳಾಗಿ ನೋಡ್ತಿದ್ರು. ಓಕೆ, ಇದು ಅವರಿಗೆ ಅವಮಾನ ಅಂತ ಅನಿಸಿರಬಹುದಾಗಿತ್ತು. ಕೆಲವೊಮ್ಮೆ ನಾವು ಆತ್ಮೀಯವಾಗಿದ್ರು ಜನ ನಾವು ಶ್ರೀಮಂತರಾಗಿಲ್ಲ, ಬಹಳ ಕಷ್ಟಪಡ್ತಾ ಇರ್ತೀವಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕೂಡ ಎದ್ದಿರ್ಬೋದು. ಅವಾಗ ಜನ ನಮ್ಮನ್ನು ನೋಡಿ ಏನಪ್ಪ ನೀನು ಭಾಳ ದೇವರಿಗೆ ಭಾಳ ಹತ್ತಿರವಾಗಿದೆಯಾ, ಆದರೂ ಕೂಡ ಇಷ್ಟೊಂದು ಸಮಸ್ಯೆ ಬರ್ತಾ ಇರಲಿಲ್ಲ ಅಂತ ಜನ ಕೆಲವು ಸಮಯದಲ್ಲಿ ನಮ್ಮನ್ನು ಕೀಳಾಗಿ ನೋಡ್ಬೋದು, ಕೆಲವೊಮ್ಮೆ ಪರಿಹಾಸ್ಯನ್ನು ಮಾಡ್ಬೋದು. ಇದೇ ಒಂದು ಜಕರಾಯ ಮತ್ತು ಎಲಿಜಬೆತಳು ಕೂಡ ಅನುಭವಿಸಿದ್ರು. ಈ ರೀತಿಯಾಗಿ ನಾವು ಅನುಭವಿಸಿದ್ರೆ ನಾವು ಚಿಂತೆ ಮಾಡಬಾರ್ದು. ಖಂಡಿತವಾಗ್ಲೂ ದೇವರು ನಮ್ಮ ನೋವನ್ನು ಅರ್ಥ ಮಾಡ್ಕೋತಾರೆ ಮತ್ತು ನಮ್ಮ ಅಪಮಾನವನ್ನು ಹೋಗಿಸಿ ನಮಗೆ ಅನುಗ್ರಹವನ್ನು ಸರಿಯಾದ ಸಮಯಕ್ಕೆ ಕೊಡ್ತಾರೆ. ನಮಗೆ ಸರಿಯಾದ ಸಮಯಕ್ಕೆ ನಮ್ಮನ್ನು ಮೇಲೆ ಎತ್ತುತ್ತಾರೆ, ನಮಗೆ ಗೌರವವನ್ನು ಕೊಡ್ತಾರೆ, ನಮಗೆ ಗುಣವನ್ನು ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವು ದೇವರ ಅನುಗ್ರಹದಲ್ಲಿ ನಾವು ಅವರ ದಯೆ, ನಮಗೆ ಎಷ್ಟೇ ಅಪಮಾನ ಇದ್ರೂ ಅದು ದೇವರು ಅದನ್ನು ಅನುಗ್ರಹಕ್ಕೆ ಬದಲಾಯಿಸ್ತಾರೆ. 4ನೇ ಅಂಶವನ್ನು ನೋಡುವಾಗ ದೇವರು ತನ್ನ ಚಿತ್ತಕ್ಕೆ ಶರಣಾದವರ ಮೇಲೆ ದಯೆಯನ್ನು ತೋರಿಸುತ್ತಾನೆ. ಲೂಕನು 1ನೇ ಅಧ್ಯಾಯ 26ರಿಂದ 28. 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಯ ಸೀಮೆಯ ನಜರೇತೆಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವಿದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಸೊ ಇಲ್ಲಿ ನಾವು ನೋಡುವಾಗ 500 ವರ್ಷಗಳಿಂದ ಹಿಂದೆ ನಾವು ನೋಡ್ತೀವಿ, ದಾನಿಯೇಲನಿಗೆ ಹತ್ರ ಬಂದು ಗಬ್ರಿಯೇಲನು ದೇವದೂತನು ಬಂದು ಮಾತಾಡ್ತಾರೆ. ಆದರೆ 500 ವರ್ಷಗಳ ಆದ್ಮೇಲೆ ಕೂಡ ಗಬ್ರಿಯೇಲನು ಒಂದು ಮರಿಯಳು ಮತ್ತು ಎಲಿಜಬೆತ್ ಹತ್ರ ಮಾತಾಡೋದನ್ನು ನಾವಿಲ್ಲಿ ಜಕರೀಯನ ಹತ್ರ ಮಾತಾಡೋದನ್ನು ನಾವು ನೋಡ್ತೇವೆ. ಪ್ರತಿಯೊಮ್ಮೆ ಗಬ್ರಿಯೇಲನು ಬರುವಾಗ ಶುಭ ಸಂದೇಶವನ್ನು ತಗೊಂಡ್ಬಂದ. ಮರಿಯಳು ಮಾಡುವ ತೀರ್ಮಾನ ಖಂಡಿತವಾಗಲೂ ಬಹಳ ಅದ್ಭುತವಾಗಿದ್ದರಿಂದ ದೇವರು ಮರಿಯಳನ್ನ ಆರಿಸಿದರು. ಲೂಕ 1ನೇ ಅಧ್ಯಾಯ 29ರಿಂದ 38 ಓದೋಣ. ಆಕೆಯು ಆ ಮಾತಿಗೆ ತತ್ತರಿಸಿ, ಇದೆಂತ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗುವನ್ನು ಹೆರುವೆ. ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಮರಿಯಳು ಆ ದೂತನನ್ನು, ಇದು ಹೇಗಾದೀತು, ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ದೂತನು,
ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದುದರಿಂದ ಹುಟ್ಟುವ ಆ ಪವಿತ್ರಾತ್ಮ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಮತ್ತು ನಿನ್ನ ಬಂಧುವಾದ ಎಲಿಜಬೆತಳಿದ್ದಾಳಲ್ಲ, ಆಕೆ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ. ಆಕೆಯ ಗರ್ಭದಲ್ಲಿ ಗಂಡು ಮಗುವದೆ. ಬಂಜೆಯೆನಿಸಿಕೊಂಡಿದ್ದ ಆಕೆಗೆ ಇದೇ 6ನೆಯ ತಿಂಗಳು. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು. ಆಗ ಮರಿಯಳು, ಇಗೋ, ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಆಮೇಲೆ ಆ ದೂತನು ಆಕೆಯ ಬಳಿಯಿಂದ ಹೊರಟು ಹೋದನು. ಸೊ ಇಲ್ಲಿ ಮರಿಯಳು ನೋಡುವಾಗ ಬಹಳ ಚಿಕ್ಕ ವಯಸ್ಸು, ಬಡ ಕುಟುಂಬ ಮತ್ತು ಹೆಂಗಸು. ಈ ರೀತಿಯಾಗಿ ನಾವು ನೋಡುವಾಗ, ಇದೆಲ್ಲ ನೋಡುವಾಗ ದೇವರನ್ನ ಇಂಥವ್ರನ್ನ ಕೂಡ ಉಪಯೋಗಿಸ್ತಾರಾ ಅಂತ ನಾವು ಗಮನಿಸಿದರೆ ಖಂಡಿತವಾಗ್ಲೂ ದೇವರು ಬಹಳ ಇಂಥವ್ರನ್ನೇ ಉಪಯೋಗಿಸ್ತಾರೆ. ನಾವು ನೋಡುವಾಗ ಮರಿಯಳ ಆ ಒಂದು ವಿಧೇಯತೆ ಮತ್ತು ಶರಣು ಮಾಡ್ತಾರಲ್ಲ, ಶರಣಾಗತಿಯಾಗೋದು, ಈ ಒಂದು ಗುಣದಿಂದ ನಾವು ಮಸ್ಸಿಯನ ಬರುವಿಕೆಯನ್ನು ನೋಡ್ತೇವೆ. ಮತ್ತು ಮಸ್ಸಿಯನ ಬರುವಿಕೆಯಿಂದ ಹೇಗೆ ಈ ಲೋಕಕ್ಕೆ ರಕ್ಷಣೆ ಆಯಿತು ಮತ್ತು ನಮಗೂ ರಕ್ಷಣೆ ಆಗೋದನ್ನು ನೋಡ್ತೇವೆ. ಕೆಲವು ಸಮಯದಲ್ಲಿ ನಾವು ನೋಡುವಾಗ ನಮ್ಮ ಬಗ್ಗೆ ನಾವು ಯೋಚಿಸುವಾಗ, ನನಗೆ ಅಷ್ಟೊಂದು ಸಾಮರ್ಥ್ಯ ಇಲ್ಲ ಬ್ರದರ್ ಸಿಸ್ಟರ್, ನನಗೆ ಅಷ್ಟೊಂದು ಅನುಭವ ಇಲ್ಲ, ಅಷ್ಟೊಂದು ವಿದ್ಯಾಭ್ಯಾಸ ಇಲ್ಲ, ನಾನು ಹೆಂಗೆ ದೇವರ ಸೇವೆ ಮಾಡಲಿ ಅಂತ ನಾವು ಕೆಲವರು ನಮ್ಮನ್ನು ಪ್ರಶ್ನಿಸ್ಕೋಬಹುದು. ಆದರೆ ದೇವರು ದೊಡ್ಡವರು, ನಾವು ಚಿಕ್ಕವರು, ದೇವರು ನಮ್ಮನ್ನು ಉಪಯೋಗಿಸ್ತಾರೆ. ಖಂಡಿತವಾಗ್ಲೂ ನಾವು ಅವರನ್ನ ನಂಬಬೇಕು. ಅವರು ನಮ್ಮನ್ನ ಮೇಲೆತ್ತಾರೆ. ದೇವರಿಗೆ ನಮ್ಮ ಮೇಲೆ ಒಂದು ಅದ್ಭುತವಾದ ಒಂದು ಉದ್ದೇಶವಿದೆ, ಅದನ್ನು ಖಂಡಿತವಾಗ್ಲೂ ನೆರವೇರಿಸ್ತಾರೆ. ನಾವು ಅವ್ರನ್ನ ಸಂಪೂರ್ಣವಾಗಿ ನಂಬಬೇಕು. ನಂಬಿದ್ರೆ ಖಂಡಿತ ದೇವರು ಸಹಾಯ ಮಾಡ್ತಾರೆ. ಇದು ಹೇಗೆ ಸಾಧ್ಯ ಅಂತ ಮರಿಯಳು ಕೇಳಿದ್ರು. ಅಂದ್ರೆ ಇದು ನಡೆಯೋದಕ್ಕೆ ಚಿಹ್ನೆ ಕೊಡುವಂತ ಜಕರನ ಹಾಗೆ ಅವಳು ಕೇಳಲಿಲ್ಲ ಅಪನಂಬಿಕೆಯಿಂದ. ಈ ಅದ್ಭುತವು ಹೇಗೆ ನೆರವೇರುತ್ತೆ ಅಂತ ಬಹಳ ಕುತೂಹಲದಿಂದ ಕೇಳಿದ್ರು. ಅದಕ್ಕೆ ದೇವದೂತರು ಹೇಳಿದ್ರು, ಪರಾತ್ಪರ ತಂದೆಯಾದ ಪರಿಶುದ್ಧಾತ್ಮನ ನೆರಳಿನಿಂದ ನಿನಗೆ ಮಗ ಜನಿಸುವನು. ಅಂದರೆ ಪವಿತ್ರಾತ್ಮರು ಅವರಿಗೆ ತಂದೆಯಾಗಿರ್ತಾರೆ. ಯೇಸು ಕ್ರಿಸ್ತರಿಗೆ ಅವರು ದೇವರ ಮಗನಾಗಿರ್ತಾರೆ ಅಂತ ಇಲ್ಲಿ ಗಬ್ರಿಯಲ್ ಹೇಳ್ದ. ಸೊ ಇಲ್ಲಿ ಮರಿಯಳಿಗೆ ಈ ಒಂದು ಗಬ್ರಿಯಲ್ ಹೇಳಿದಾಗ ಎಲ್ಲವೂ ಸರಿಯಾಗಿರಲಿಲ್ಲ. ಮರಿಯಳಿಗೆ ಬಹಳ ಕಷ್ಟ ಆಗಿತ್ತು. ಯಾಕಂದ್ರೆ ಮದುವೆ ಆಗದೇನೆ ಗರ್ಭ ಧರಿಸಿದ್ರೆ ತಮ್ಮ ಸಹಪಾಠಿಗಳು, ಫ್ರೆಂಡ್ಸ್ಗಳ ತಮ್ಮ ಬಗ್ಗೆ ಏನು ಅನ್ಕೊಂತಾರೆ ಅಂತ ಭಯ ಇದ್ದಿರ್ಬಹುದಾಗಿತ್ತು. ಅಥವಾ ಕೆಲವರು ಬಹಳ ಜನ ಅವಮಾನ ಮಾಡಿರ್ಬೋದಾಗಿತ್ತು. ನೀನೆಲ್ಲ ಸುಳ್ಳು ಹೇಳ್ತೀಯ, ಅದಂಗೆ ಪವಿತ್ರಾತ್ಮದಿಂದ ನೀನು ಗರ್ಭಿಣಿಯಾಗಿ ಸಾಧ್ಯ ಅಂತ ಬಹಳ ಜನ ಪ್ರಶ್ನಿಸಿರ್ಬೇಕು, ಬಹಳ ಜನ ಅಪಹಾಸ್ಯ ಮಾಡಿರ್ಬೇಕಾಗಿತ್ತು, ಬಹಳ ಜನ ಕೀಳಾಗಿ ನೋಡಿರ್ಬೋದು. ಇದೆಲ್ಲ ಸಹಿಸ್ಕೊಳ್ಳೋಕ್ಕೆ ಮರಿಯಳು ತಯಾರಾಗಿದ್ಲು. ಯಾಕಂದ್ರೆ ದೇವರಿಗೆ ಶರಣಾಗಿದ್ಲು. ದೇವರಿಗೆ ವಿಧೇಯರಾಗೋದ್ರ ಮೂಲಕ ನಾನು ಸೇವೆ ಮಾಡಬಹುದು ಅಂತ ಅನ್ಕೊಂಡ್ರು. ಕೆಲವೊಮ್ಮೆ ಆ ಸಮಯದಲ್ಲಿ ಈ ತರ ಒಂದು ಗರ್ಭಿಣಿ ಆಗುವಾಗ ಗಂಡನಾದವನು ಬಿಟ್ಬಿಡ್ಬೋದಾಗಿತ್ತು. ಅದೇ ರೀತಿಯಾಗಿ ಗಂಡನಿಂದನೂ ತಿರಸ್ಕಾರ ಮತ್ತು ತಂದೆ ಆದವನು ಕೂಡ ತಿರಸ್ಕಾರ ಮಾಡ್ಬೋದಾಗಿತ್ತು. ಮಾಡಿದ್ರೆ ಏನಾಗುತ್ತೆ, ಅವಳು ಭಿಕ್ಷೆ ಬೇಡಬೇಕಾಗಿತ್ತು, ಅಥವಾ ಏನ್ ಮಾಡಬೇಕಾಗಿತ್ತು, ಅಥವಾ ಅವಳು ವ್ಯಭಿಚಾರ ಮಾಡಿ ತಮ್ಮ ಜೀವನವನ್ನು ಸಾಗಿಸ್ಬೇಕಾಗಿತ್ತು. ಇದೆಲ್ಲ ಸಮಸ್ಯೆಗಳು ಎದುರಿಸಿ ಮರಿಯಳು ದೇವರಿಗೆ ವಿಧೇಯಳಾಗಿದ್ಲು. ಬಹಳ ಅದ್ಭುತ. ಇಲ್ಲಿ ವಚನ 31ರಲ್ಲಿ ಯೇಸು ಕ್ರಿಸ್ತರ ಒಂದು ಅರ್ಥ ಅಂದ್ರೆ ಕರ್ತನು ರಕ್ಷಿಸುತ್ತಾನೆ ಅಂತ ಅರ್ಥ. ಅಂದ್ರೆ ಯೇಸು ಕ್ರಿಸ್ತನ ಮೂಲಕ ನಮಗೆಲ್ಲರಿಗೂ ರಕ್ಷಣೆ ಸಿಕ್ಕಿದೆ, ಕ್ಷಮಾಪಣೆ ಸಿಕ್ಕಿದೆ ಪಾಪದಿಂದ, ಮತ್ತು ಬಿಡುಗಡೆ ಆಗಿದೆ. ಇದನ್ನ ನಾವು ಇಲ್ಲಿ ನೋಡ್ತೇವೆ. ಇನ್ನು ಮರಿಯಳಿಗೆ ಆಗಲೇ ಅಷ್ಟೊಂದು ಗೌರವ ಮತ್ತು ಹೊಗಳುವಿಕೆ ಸುಮ್ಮನೆ ಸಿಕ್ಕಿಲ್ಲ. ಅವಳು ದೇವರ ಮೇಲೆ ನಂಬಿಕೆ ಇಟ್ಟು ಅನೇಕ ಪರಿಸ್ಥಿತಿಗಳನ್ನು ಎದುರಿಸಿದ್ಳು.
ಇದು ಬಹಳ ಮುಖ್ಯ ನಮ್ಮ ಜೀವನದಲ್ಲಿ. ನಾವು ಮರೆಯಲಿಂದ ಈ ರೀತಿಯಾದ ವಿಷಯಗಳನ್ನು ಕಲಿಬೇಕು. ನಾನು ದೇವರ ಮೇಲೆ ನಂಬಿಕೆ ಇಡ್ತೇನೆ, ಏನೇ ಕಷ್ಟ ಆದರೂ ನಾನು ಎದುರಿಸ್ತೇನೆ, ಯಾಕಂದ್ರೆ ದೇವರು ನನ್ನ ಜೊತೆ ಇದ್ದಾರೆ. ಯಾವುದೇ ಅಪಮಾನ ಆದರೂ, ಜನ ಕೀಳಾಗಿ ನೋಡಿದ್ರು, ಜನ ಪರಿಹಾಸ ಮಾಡಿದ್ರು, ನಾನು ಯೇಸು ಕ್ರಿಸ್ತರಿಗೋಸ್ಕರ ನಿಂತ್ಕೊಂತೇನೆ ಅಂತ ಒಂದು ಮನಸ್ಸು ನಮ್ಮಲ್ಲಿರಬೇಕು. ಇಲ್ಲಿ 32ರಿಂದ 33ರಲ್ಲಿ ನಾವು ಗಮನಿಸೋದಾದ್ರೆ, ದಾವೀದನ ವಂಶಾವಳಿ ಇಂದ ಅರಸನ ಮೆಸ್ಸಾಯನು ಬರ್ತಾನೆ ಮತ್ತು ದಾವೀದನ ರಾಜ್ಯ ಎಂದಿಗೂ ನೆಲೆಸುತ್ತೆ, ಎಂದಿಗೂ ಬಿದ್ದೋಗೋದಿಲ್ಲ ಅನ್ನೋ ಒಂದು ವಾರ್ತೆ, ಒಂದು ವಾಗ್ದಾನ ಯೇಸು ಕ್ರಿಸ್ತನ ಮೂಲಕ ನೆರವೇರೋದನ್ನ ನಾವಿಲ್ಲಿ ನೋಡ್ತೇವೆ. ಖಂಡಿತವಾಗ್ಲೂ ಬಹಳ ಅದ್ಭುತವಾದ ಒಂದು ವಿಷಯ ಅಲ್ವಾ? ಸುಮಾರು ವಿಷಯಗಳನ್ನ ನಾವು ಕಲ್ತಿದ್ವಿ. ಇಬ್ಬರು ಮಹಾನ್ ಪುರುಷರ ಜನನ, ಅದು ದೀಕ್ಷಾಸ್ನಾನಿಯಾದ ಯೋಹಾನ ಮತ್ತು ಯೇಸು ಕ್ರಿಸ್ತರು. ಇದು ಇತಿಹಾಸದಲ್ಲಿ ದೇವರ ಇಚ್ಛೆಯ ಪ್ರಕಾರ ಸಂಭವಿಸಿದೆ. ನಮ್ಮ ನಂಬಿಕೆಯು ಸತ್ಯ ಮತ್ತು ಕೊನೆಯದಾಗಿ ನಾವು ನೋಡುವಾಗ ನಮ್ಮ ನಂಬಿಕೆಯು ಸತ್ಯ ಮತ್ತು ತಾರ್ಕಿಕತೆಯ ಮೇಲೆ, ಅಂದ್ರೆ ರೀಸನಬಲ್ ಆಗಿರಬೇಕು ನಮ್ಮ ನಂಬಿಕೆ. ಸುಮ್ಮನೆ ನಾವು ಕಣ್ಮುಚ್ಕೊಂಡು ನಂಬೋದಲ್ಲ, ಇದು ಕರೆಕ್ಟ್ ಸತ್ಯ ಮತ್ತು ಇದು ಕರೆಕ್ಟ್ ಆಗಿದೆಯಾ ಅಂತ ನಾವು, ಇದು ಇತಿಹಾಸದಲ್ಲಿದೆಯಾ, ಇದನ್ನ ಬೇರೆಯೊಬ್ಬರು ಕೂಡ ಅದೇ ಆ ಒಂದು ಸಮಯದಲ್ಲಿ ಬರೆದಿದ್ದಾರ ಅಂತ ನಾವು ಗಮನಿಸಿ ನಂಬಬೇಕು. ಸುಮಾರು 4 ಅಂಶಗಳನ್ನ ಇವತ್ತು ನಾವು ಕಲ್ತ್ವಿ. ಮೊದಲನೇದಾಗಿ, ದೇವರನ್ನು ನಂಬುವುದನ್ನು ಎಂದಿಗೂ ಬಿಟ್ಟು ಕೊಡಬೇಡಿ. ನಮ್ಮ ಜೀವನದಲ್ಲಿ ಕೆಲವು ಸಮಯದಲ್ಲಿ ಬಹಳ ಒಳ್ಳೆಯ ವಿಷಯಗಳು ನಡೀದೇ ಇರಬಹುದು, ಬಹಳ ಸವಾಲುಗಳು, ಸಮಸ್ಯೆಗಳು ನಾವು ಎದುರಿಸ್ತಾ ಇರಬಹುದು. ಆದರೆ ಆ ಸಮಯದಲ್ಲೂ ಕೂಡ ದೇವರನ್ನು ನಂಬೋದನ್ನು ನಾವು ಬಿಟ್ಕೊಡ್ಬಾರ್ದು. ಎರಡನೇದಾಗಿ, ಪವಿತ್ರಾತ್ಮರು ನಮ್ಮಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗಿದ್ದಾರ, ಅಂದ್ರೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರ. ದೇವರು ನಮ್ಮ ಜೊತೆ ಇದ್ದಾರೆ, ಅವಾಗ ಮಾತಾಡ್ತಾರೆ. ದೇವರು ನಮ್ಮ ಜೊತೆಯಲ್ಲಿ ಪವಿತ್ರಾತ್ಮನ ಮೂಲಕ ಇದನ್ನ ಮಾಡು ಮಗನೇ, ಇದನ್ನ ಮಾಡು ಮಗಳೇ, ಅದನ್ನ ಮಾಡಬೇಡ ಮಗಳೇ, ಅದನ್ನ ಮಾಡಬೇಡ ಮಗಳೇ ಅಂತ ಹೇಳುವಾಗ ನಾವು ಕೇಳಿಸ್ಕೊಂಡು ಅವ್ರಿಗೆ ಸಂತೋಷ ಆಗುವ ಹಾಗೆ ನಡ್ಕೋತೀವ ಅಥವಾ ಅವ್ರಿಗೆ ದುಃಖನ ತರ್ತೀವ. ಮೂರನೇದು, ಅವಮಾನದಿಂದ ಅನುಗ್ರಹಕ್ಕೆ. ಈ ಸಮಯದಲ್ಲಿ ನಾವು ಅನೇಕ ಅವಮಾನಕ್ಕೆ ತುತ್ತಾಗಿರಬಹುದು, ಬಹಳ ಕಷ್ಟವನ್ನು ಅನುಭವಿಸ್ತಾ ಇರಬಹುದು. ಆದರೆ ಖಂಡಿತವಾಗ್ಲೂ ದೇವರನ್ನ ನಂಬ್ರಿ, ದೇವರ ಮೇಲೆ ಭರವಸೆ ಇಡ್ರಿ. ಯಾಕಂದ್ರೆ ದೇವರು ಆ ಒಂದು ಅಪಮಾನವನ್ನು ತೆಗೆದು ಖಂಡಿತವಾಗ್ಲೂ ನಮಗೆ ಅನುಗ್ರಹವನ್ನು ದಯಪಾಲಿಸ್ತಾರೆ. ನಾಲ್ಕನೇದಾಗಿ, ದೇವರು ತನ್ನ ಚಿತ್ತಕ್ಕೆ ಶರಣಾದವರ ಮೇಲೆ ದಯೆಯನ್ನು ತೋರಿಸುತ್ತಾನೆ. ಅಂದರೆ ಇಲ್ಲಿ ಮರೆಯಲು ನಾವು ನೋಡುವಾಗ ಹೇಗೆ ದೇವರ ಚಿತ್ತಕ್ಕೆ ಶರಣಾದರು. ಬಹಳ ಕಷ್ಟ ದೇವರು ಹೇಳಿದ್ದರ ಪ್ರಕಾರ ಮಾಡಲಿಕ್ಕೆ, ವಿಧೇಯರಾಗಿ ನಡ್ಕೊಳ್ಳೋಕ್ಕೆ. ಆದರೂ ದೇವರ ಮೇಲೆ ನಂಬಿಕೆ ಇಟ್ಟು ದೇವರ ಚಿತ್ತಕ್ಕೆ ಶರಣಾದರು. ಮರಿಯಳ ಮೂಲಕ ನಾವು ಯೇಸು ಕ್ರಿಸ್ತು ಬರೋದನ್ನು ನೋಡ್ತೇವೆ. ಖಂಡಿತವಾಗ್ಲೂ ಮರಿಯಳ ಬಗ್ಗೆ ಇವತ್ತು ಕೂಡ ನಾವು ಮಾತಾಡ್ತೀವಿ, ಹೇಗೆ ದೇವರು ಬಹಳ ಅದ್ಭುತವಾಗಿ ಮರಿಯಳನ್ನ ಉಪಯೋಗಿಸಿದ್ರು ಅಂತ. ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ಈ ಸಮಯದಲ್ಲಿ ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ತೇವೆ. ನಾವು ಯೋಚನೆ ಮಾಡಬೇಕಾಗಿದೆ, ಯೇಸು ಕ್ರಿಸ್ತರು ಕೂಡ ಶರಣಾಗಬೇಕಾಗಿತ್ತು. ಆ ಒಂದು ಗೆತ್ಸೆಮನೆ ತೋಟದಲ್ಲಿ ಯೇಸು ಕ್ರಿಸ್ತರಿಗೆ ಬಹಳ ಕಷ್ಟ ಆಗಿತ್ತು ಶಿಲ್ಬೆಗೆ ಹೋಗಕ್ಕೆ. ಯೇಸು ಕ್ರಿಸ್ತು ತನ್ನ ತಂದೆಯನ್ನು ನೋಡಿ, ದೇವರೇ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಆದರೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ ಆಗಲಿ ಅಂತ ಹೇಳಿದ್ರು. ಅಂದ್ರೆ ಅದರ ಅರ್ಥ ಅಂದ್ರೆ ಯೇಸು ಕ್ರಿಸ್ತು ದೇವರ ಹತ್ರ ಕೇಳಿದ್ರು, ದೇವರೇ ನನಗೆ ಶಿಲ್ಬೆಗೆ ಹೋಗಕ್ಕೆ ಇಷ್ಟ ಇಲ್ಲ, ಇದು ನನ್ನ ಚಿತ್ತ, ಆದರೆ ನನ್ನ ಚಿತ್ತದ ಪ್ರಕಾರ ನಡಿಬಾರ್ದು, ನಿನ್ನ ಚಿತ್ತ ಏನಿದೆ ಅದು ಮಾಡಲಿಕ್ಕೆ ನನಗೆ ಸಹಾಯ ಮಾಡು ದೇವರೇ ಅಂತ ಯೇಸು ಕ್ರಿಸ್ತು ಇಲ್ಲಿ ತಂದೆಯಾದ ದೇವರ ಹತ್ರ ಕೇಳ್ಕೊಂಡ್ರು, ಕಣ್ಣೀರಿಟ್ಟು ಪ್ರಾರ್ಥಿಸಿದ್ರು. ಮತ್ತು ಅದೇ ಪ್ರಕಾರ ದೇವರ ಚಿತ್ತಾನುಸಾರವಾಗಿ ನಡ್ಕೊಂಡು ಅವರು ಶಿಲ್ಬೆಗೆ ಹೋಗಕ್ಕೆ ತೀರ್ಮಾನಿಸಿದ್ರು. ಶಿಲ್ಬೆಗೆ ಹೋಗಿದ್ರಿಂದಾನೇ ಇವತ್ತು ನಮಗೆ ರಕ್ಷಣೆ ಆಗಿದೆ. ಯೇಸು ಕ್ರಿಸ್ತು ನಮ್ಮ ಎಲ್ಲ ಪಾಪಗಳ ಶಿಕ್ಷೆಯನ್ನು ಅವರು ಅನುಭವಿಸಿದ್ರಿಂದ ಇವತ್ತು ನಮಗೆ ಕ್ಷಮಾಪಣೆ ಆಗಿದೆ. ನಮ್ಮ ಜೀವನದಲ್ಲಿ ನಾವು ಇವತ್ತು ತೀರ್ಮಾನಿಸಬೇಕು,
ಕೆಲವೊಮ್ಮೆ ಆಯ್ಕೆಗಳು ಬಂದಾಗ ನಾನು ಏನನ್ನ ಹಿಡ್ಕೊತೀನಿ, ಏನನ್ನ ತೀರ್ಮಾನ ಮಾಡ್ತೀನಿ? ತಂದೆಯ ಚಿತ್ತದಂತೆ ನಡ್ಕೊತೇನಾ ಅಥವಾ ನನ್ನ ಚಿತ್ತದಂತೆ ನಡಿತೀನ? ಈ ಒಂದು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳುವಾಗ ನಾವು ನಿರ್ಧಾರ ಮಾಡೋಣ, ನಮಗೆ ಕಷ್ಟವಾದರೂ ಸಹ ನಮ್ಮ ತಂದೆಯ ಚಿತ್ತದಂತೆ ನಡ್ಕೊತೀನಿ ಅಂತ ನಾವು ತೀರ್ಮಾನ ಮಾಡೋಣ. ರೊಟ್ಟಿಗಾಗಿ ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಬಹಳ ಸ್ತೋತ್ರಗಳು, ಧನ್ಯವಾದಗಳನ್ನ ಹೇಳ್ತೇವೆ. ದೇವರೇ, ಯೇಸು ಕ್ರಿಸ್ತು ಹೇಗೆ ನನ್ನ ಚಿತ್ತದಂತೆ ಆಗದೆ ನಿನ್ನ ಚಿತ್ತದಂತೆ ಆಗಲಿ ಅಂತ ಹೇಳಿದ್ರು, ಅದೇ ರೀತಿಯಾದ ಒಂದು ಹೃದಯ ನಮಗೆ ಕೊಡಬೇಕಂತ ನಿಮ್ಮಲ್ಲಿ ಬೇಡ್ಕೋತೇವೆ. ನಮಗೆ ಕಷ್ಟ ಆದರೂ ನಿಮ್ಮ ಒಂದು ಚಿತ್ತದಂತೆ ನಡ್ಕೊಳ್ಳೋಕ್ಕೆ, ನಿಮಗೆ ಸಂತೋಷ ಆಗುವ ನಿರ್ಧಾರಗಳನ್ನು ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ. ಯೇಸು ಕ್ರಿಸ್ತು ಶಿಲುಬೆಗೆ ಹೋಗಿದ್ದಕ್ಕಾಗಿ ಬಹಳ ಕೃತಜ್ಞತೆಗಳು. ನಾವು ನೀತಿವಂತಿಕೆ ಜೀವನವನ್ನು ಮಾಡಲಿಕ್ಕೆ ಸಹಾಯ ಮಾಡಿ. ಈ ಪ್ರಾರ್ಥನೆಯನ್ನು ದೇವರ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತೇನೆ, ಆಮೇನ್. ದ್ರಾಕ್ಷರಸಕ್ಕಾಗಿ ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ಯೇಸು ಕ್ರಿಸ್ತು ಸುರಿಸಿದ ರಕ್ತ, ಶರೀರದಲ್ಲಿ ಎಲ್ಲವೂ ರಕ್ತ ದೇವರೇ ಸುರಿದು ಹೋಯ್ತು ದೇವರೇ. ಅವರ ಶರೀರದಲ್ಲಿ ಎಷ್ಟೊಂದು ಗಾಯಗಳು ನಾವು ನೋಡಿದ್ದೇವೆ. ಪಕ್ಕೆಲುಬಿನಿಂದ ಈಟಿಯಿಂದ ಚುಚ್ಚಿದಾಗ ನೀರು ಮತ್ತು ರಕ್ತ ಎರಡು ಒಮ್ಮೆನೇ ಬಂತು ಅಂತ ನಾವು ನೋಡ್ತೇವೆ. ಯೇಸು ಕ್ರಿಸ್ತರು ಉಸಿರು ಆಡಕ್ಕೆ ಆಗದೆ ಅವರು ಶಿಲ್ಬೆ ಮೇಲೆ ಮರಣ ಹೊಂದುವುದನ್ನು ನಾವು ನೋಡ್ತೇವೆ. ಎಷ್ಟೊಂದು ಕಷ್ಟ ದೇವರೇ. ಸುಮಾರು 6 ಗಂಟೆಗಳ ಕಾಲ ಯೇಸು ಕ್ರಿಸ್ತರು ಶಿಲ್ಬೆ ಮೇಲೆ ಇದ್ರು. ಅದು ನನಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ದೇವರೇ. ನಾವು ಕೃತಜ್ಞತೆಯಾಗಿದ್ದು ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡೀಲಿಕ್ಕೆ ನಮಗೆ ಸಹಾಯ ಮಾಡಿ. ಈ ಪ್ರಾರ್ಥನೆಯನ್ನು ದೇವರ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತೇನೆ, ಆಮೇನ್. ಧನ್ಯವಾದಗಳು. ಜೀವದ
ನಡೆಯುವಾಗ ಹಿಂದೆ ನೋಡದಿರು. ಯೇಸುವೇ ಜೀವದಾತ, ಹಿಂದೆ ನೋಡದಿರು. ಯೇಸುವೇ ಜೀವದಾತ. ದೇವರಾಜ್ ಸಹೋದರರು ಇವತ್ತು ಅತ್ಯುತ್ತಮವಾದ ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ ಹೇಳೋಣ. ಅದೇ ರೀತಿಯಾಗಿ ಈ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿ ನಾವು ಕೂಡ ಆಶೀರ್ವಾದವನ್ನು ಹೊಂದೋಣ. ಈ ಸಮಯದಲ್ಲಿ ಕೆಲವು ಸೂಚನೆಗಳಿವೆ. ಮೊದಲನೇದಾಗಿ ನಾವು ಮುಂದಿನ ಭಾನುವಾರ ಕೂಡ ಈ ರೀತಿಯಾಗಿ ಆನ್ಲೈನ್ ಮುಖಾಂತರ ಯೂಟ್ಯೂಬ್ನಲ್ಲಿ ದೇವರನ್ನು ಆರಾಧಿಸಲಿಕ್ಕೆ ಭೇಟಿಯಾಗಲಿದ್ದೇವೆ. ಎರಡನೇದಾಗಿ ನಮ್ಮ ತಿಂಗಳ ಕಾಣಿಕೆಯನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಳೋಣ. ಈ ಕಾಣಿಕೆಯನ್ನು ನಾವು ನಮ್ಮ ಸಭಾ ನಾಯಕರಿಗೆ ಅಥವಾ ನಮ್ಮ ಮಿನಿಸ್ಟ್ರಿ ಲೀಡರ್ಸ್ಗೆ ಕೊಟ್ಟು ಸಹಕರಿಸೋಣ. ಈ ಸಭೆಯನ್ನು ಪ್ರಾರ್ಥನೆ ಮುಖಾಂತರ ಕೊನೆಗೊಳಿಸೋಣ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಿಮ್ಮಲ್ಲಿ ಅಸಾಧ್ಯವಾದುದು ಯಾವುದೂ ಇಲ್ಲ ತಂದೆ. ಹೇಗೆ ನೀವು ಸ್ನಾನಿಕನಾದ ಯೆಹೋವನ, ಅದೇ ರೀತಿಯಾಗಿ ತಂದೆ ಯೇಸುವಿನ ಜನನದ ಮುಖಾಂತರ ನಮಗೆ ತೋರಿಸಿಕೊಟ್ಟಿದ್ದ ತಂದೆ, ಹೇಗೆ ನಿಮ್ಮ ಪ್ರೀತಿ ಅಪಾರವಾಗಿದೆ ತಂದೆ. ನಾವು ಅಸಾಧ್ಯವೆಂದು ಎನಿಸುವ ವಿಷಯಗಳು ತಂದೆ ನೀವು ಸಾಧ್ಯವಾಗಿ ಮಾಡುವಂಥ ದೇವರಾಗಿದ್ದೀರ ತಂದೆ. ಅದೇ ರೀತಿಯಾಗಿ ತಂದೆ ಇವತ್ತು ಆ ಒಂದು ನಿತ್ಯ ಜೀವದ ನಿರೀಕ್ಷೆಯನ್ನು ನಮಗೆ ಕೊಟ್ಟದ್ದಕ್ಕಾಗಿ ಸ್ತೋತ್ರ ತಂದೆ. ಅದೇ ರೀತಿಯಾಗಿ ಈ ಒಂದು ಸಮಯದಲ್ಲಿ ಕೂಡ ನಾವು ಪ್ರಾರ್ಥಿಸ್ತೇವೆ. ಈ ಒಂದು ವಾಕ್ಯವನ್ನು ಕೇಳಿ ನಾವು ನಮ್ಮ ಜೀವನದಲ್ಲಿ ಅದೇ ರೀತಿಯಾಗಿ ಆ ವಾಕ್ಯಗಳನ್ನು ಅಳವಡಿಸಿ ನಮ್ಮ ಜೀವನದಲ್ಲಿ ಬದಲಾವಣೆ ಹೊಂದುವುದಕ್ಕೆ ನಮಗೆ ಬೇಕಾದಂಥ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಕೊಡಬೇಕಂತ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತೇವೆ ವಿಶೇಷವಾಗಿ ತಂದೆ ದುಃಖದಲ್ಲಿ ಕಷ್ಟದಲ್ಲಿರುವ ಜನರಿಗೋಸ್ಕರ ತಂದೆ ಅವರನ್ನು ಕೂಡ ತಂದೆ ನೀವು ಆ ಒಂದು ಶಾರೀರಿಕವಾದ ನೋವಿನಿಂದ ಅವರನ್ನು ಪಾರುಗೊಳಿಸಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸ್ತೀವಿ ತಂದೆ. ಅದೇ ರೀತಿಯಾಗಿ ಆತ್ಮಿಕವಾಗಿ ಬಹಳ ಜನರು ಬಳಲುತ್ತಿದ್ದಾರೆ ತಂದೆ. ನಿಮ್ಮ ವಾಕ್ಯಕ್ಕಾಗಿ ಅವರ ಎದುರು ನೋಡುತ್ತಿದ್ದಾರೆ ತಂದೆ. ಅವರಿಗೂ ಕೂಡ ತಂದೆ ನಿಮ್ಮ ವಾಕ್ಯಗಳು ಸಿಗುವ ಹಾಗೆ ತಂದೆ ಅವರು ಕೂಡ ನಿಮ್ಮ ವಾಕ್ಯಗಳನ್ನು ಅರಿತು ಅವರು ಕೂಡ ನಿತ್ಯ ಜೀವನ ಹೊಂದುವಂತೆ ನೀವು ಸಹಾಯವನ್ನು ಮಾಡಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಈ ಒಂದು ಆರಾಧನೆ ಕೂಟಕ್ಕಾಗಿ ಸ್ತೋತ್ರ ತಂದೆ. ನಮಗೆ ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೆನ್.